ಬೆಂಗಳೂರು ಹೊರವಲಯದಲ್ಲಿ ಕೃಷ್ಣಗಿರಿ ಗ್ಯಾಂಗ್ ಅಟ್ಟಹಾಸ ಮೆರಿತಾ ಇದೆ. ಜನರ ನಿದ್ದೆಗೆಡಿಸಿದ್ದಂತ ಕೃಷ್ಣಗಿರಿ ಗ್ಯಾಂಗ್ ಈಗ ಪೊಲೀಸರ ಬಲೆಗೆ ಬಿದ್ದಿದೆ. ಖತರ್ನಾಕ್ ಗ್ಯಾಂಗ್ ಕಳ್ಳತನದ ಕಸಬನ್ನ ಕೇಳಿ ಖಾಕಿ ಪಡೆನೆ ಶಾಕ್ ಆಗೋದು. ಅಂದ್ರೆ ಆ ಮಟ್ಟಿಗೆ ತೀವ್ರ ಪ್ಲಾನ್ಗಳು. ತಮಿಳುನಾಡಲ್ಲಿ ಬೈಕ್ಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಂತ ಗ್ಯಾಂಗ್ ಕೃಷ್ಣಗಿರಿ ಗ್ಯಾಂಗ್. ಇವರ ವೃತ್ತಿನೇ ಕಳ್ಳತನ ಮಾಡೋದು. ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡು ಅದಕ್ಕಾಗಿನೇ ಕಾರನ್ನ ಖರೀದಿ ಮಾಡಿ ಅದರಲ್ಲಿ ಕಳ್ಳತನ ಮಾಡ್ತಾ ಇತ್ತು. ಬೆಂಗಳೂರಲ್ಲಿ ಕೆಜಿ ಗಟ್ಟಲೆ ಚಿನ್ನಾಭರಣ ಹೊತ್ತೊಯ್ಯೋದಕ್ಕೆ ಪ್ಲಾನ್ ಕೂಡ ರೆಡಿಯಾಗಿತ್ತು. ಕಳ್ಳತನಕ್ಕಂತಾನೆ ಒಂದು ಹೊಸ ಕಾರನ್ನು ಕೂಡ ಖರೀದಿ ಮಾಡಿತ್ತು ಈ ಗ್ಯಾಂಗ್. ಈ ಗ್ಯಾಂಗ್ ಎಂಟ್ರಿ ಕೊಟ್ರೆ 5-6 ಮನೆಗಳಿಗೆ ಕನ್ನ ಹಾಕೋದು ಫಿಕ್ಸ್. ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕನ್ನ ಹಾಕೋದು ಗ್ಯಾರಂಟಿ. ಅವಲಹಳ್ಳಿ ಪೊಲೀಸರ ಬಲೆಗೆ ಈಗ ಕೃಷ್ಣಗಿರಿ ಖತರ್ನಾಕ್ ಗ್ಯಾಂಗ್ ಬಿದ್ದಿದೆ. ಚಂದ್ರು ಮತ್ತು ಚಂದ್ರಕಾಂತ್ ಮಾರಿಮುತ್ತು ಬಂಧನ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು ಯಾವ ರೀತಿಯಾಗಿ ಇವರು ಮನೆಗಳಿಗೆ ಕನ್ನ ಹಾಕ್ತಾ ಇದ್ರು ಅಂತ. ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಹೌಸ್ ಬ್ರೇಕಿಂಗ್ ಆಗಿತ್ತು. ಅಂದರೆ ಮನೆಗಳು ಆಗಿದ್ದು, ಅದರಲ್ಲಿ ಆ್ಯಕ್ಚುಲಿ ಆಗಿರೋದು ಒಂದಿಷ್ಟು ಮನೆಗಳು, ಆ್ಯಕ್ಚುಲಿ ಆಗಿರೋದು 4 ಮನೆಗಳು ಮೇನ್ ಅದು ಹೌಸ್ ಬ್ರೇಕಿಂಗ್ ಆಗಿತ್ತು. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಒಂದು ವಿಶೇಷ ತಂಡ, ಇದು ನಮ್ಮ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಮತ್ತು ಹೊಸಕೋಟೆ ಸಬ್ ಡಿವಿಷನ್ ಎಲ್ಲ ಅಧಿಕಾರಿಗಳನ್ನು ನಾವು ಒಂದು ವಿಶೇಷ ತಂಡವನ್ನು ಫಾರ್ಮ್ ಮಾಡಿಬಿಟ್ಟು ಈ ಕೇಸ್ಗಳಲ್ಲಿ ಯಾರು ಜನ ಬರ್ತಿದ್ರು ಬೇಸಿಕ್ಲಿ ಒಂದು ಮಾಸ್ಕ್ ಹಾಕ್ಕೊಂಡ್ಬಿಟ್ಟು, ಒಂದು ಹ್ಯಾಂಡ್ ಗ್ಲೌಸು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಪ್ರೊಫೆಷ್ನಲ್ ರೀತಿಯಿಂದ ಒಂದು ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದುಬಿಟ್ಟು ಈ ಮನೆಗಳ ಒಳಗಡೆ ನುಗ್ಗಿ ಯಾರು ಇದ್ದು ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಮನೆ ಕಳುವು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಲ್ಯೂಬಲ್ಸನ್ನು ತಗೊಂಡು ಹೋಗಿರುವಂಥ ಇದು ಕೇಸು. ಕೃತ್ಯವನ್ನು ಎಸಗಿರುವಂಥ ಯಾರು ಈ ಗ್ಯಾಂಗ್ ಇದೆ, ಇವರು ತಮಿಳ್ನಾಡು ಒಂದು ಕೃಷ್ಣಗಿರಿ ಜಿಲ್ಲೆ ಒಂದು ಹಳ್ಳಿಯ ಒಂದು ಗ್ಯಾಂಗ್. ಇದು ಒಂದು ಭಾಳಷ್ಟು ಆರ್ಗನೈಸ್ಡ್ ವೇ ಆಗಿ ಅವರು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡ್ಕೊತಾ ಇದ್ದಾರೆ ಭಾಳ ವರ್ಷಗಳಿಂದ. ಸೊ ಇವ್ರದ್ದು ಮೋಡಸ್ ಇದೇನೆ, ತಮ್ಮ ಸ್ವಂತ ವಾಹನದಲ್ಲಿ ಬಂದುಬಿಟ್ಟು ಈ ರೀತಿ ಪ್ರೊಫೆಷ್ನಲ್ ಆಗಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ನುಗ್ಗಿ ಮಾಡೋದು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿದ್ದಾರೆ. ಗಂಗಾಧರ್, ರಾಜ್ಯದ ಜನರ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವಾಗ ಯಾವ ಗ್ಯಾಂಗ್ ಬಂದು ಮನೆ ಒಡೆದು ಬಿಡುತ್ತಪ್ಪ ಅನ್ನುವಂಥ ಚಿಂತೆ ಆಗ್ಬಿಟ್ಟಿದೆ ಜನರಿಗೆ. ಜೊತೆಗೆ ಕೃಷ್ಣಗಿರಿ ಗ್ಯಾಂಗ್ನ ಹಿಸ್ಟ್ರಿ ಏನು ಹೇಳುತ್ತೆ ಗಂಗಾಧರ್? ಆಮೇಲೆ ಈಗ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೇರೆ ಏನು ಸುಳಿವು ಸಿಕ್ಕಿದೆ? ಅರುಣ್, ಪ್ರಮುಖವಾಗಿ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಳ್ಳತನ ನಡೆದಿತ್ತು. ಆದರೆ ಈ ವಿಚಾರವಾಗಿ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ರು. ಯಾಕಂದರೆ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 4-5 ಮನೆಗಳನ್ನು ಏಕಕಾಲದಲ್ಲಿ ಕಳ್ಳತನ ಮಾಡಿದ್ರು. ಅಂದರೆ ಒಂದು ದಿನ ಕಳ್ಳತನ ಮಾಡಿ ಜೊತೆಗೆ ಮಾರನೇ ದಿನ ಅಂದರೆ ಪೊಲೀಸರು ಬಂದರೂ ಸಹ ಮಾರನೇ ದಿನದ ಸಹ ಪಕ್ಕದ ಮನೆಯಲ್ಲಿ ಹೋಗಿ ಅಲ್ಲಿ ಕಳ್ಳತನವನ್ನು ಮಾಡಿದ್ರು. ಹೀಗಾಗಿ ಇದು ಪ್ರೊಫೆಷನಲ್ ಗ್ಯಾಂಗ್ ಅನ್ನೋದು ಪೊಲೀಸರಿಗೆ ಅರಿವಾಗಿತ್ತು. ಯಾಕಂದರೆ ಕಾರಲ್ಲಿ ಬಂದು ಸುಮಾರು 3-4 ಮಂದಿ ಅಟ್ಯಾಕ್ ಮಾಡಿ ಅಲ್ಲಿ ಮನೆಯಲ್ಲೆಲ್ಲ ಕೂಡ ವಸ್ತುಗಳನ್ನು ಚೆಲ್ಲಾಪಿಲಿಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನೆಲ್ಲ ಕೂಡ ಕಳ್ಳತನ ಮಾಡ್ಕೊಂಡಿದ್ರು. ಆದರೆ ಈಗ ಪೊಲೀಸರ ಬಲೆಗೆ ಈ ಒಂದು ಖತರ್ನಾಕ್ ಬಿದ್ದಿರುವಂಥದ್ದು ಕೃಷ್ಣಗಿರಿ ಗ್ಯಾಂಗ್ ಅನ್ನೋದು ವಿಚಪ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಸುಮಾರು ಒಂದು 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನೆಲ್ಲ ಕೂಡ ಈಗ ಪೊಲೀಸ್ ಸೀಸ್ ಮಾಡಿದ್ದಾರೆ. ಅಂದರೆ ಇವರ ಒಂದು MO ಏನಂತಂದ್ರೆ, ಇವರು ಅಲ್ಲಿಂದ ಅಂದರೆ ಮೊದಲು ಇವರು ಬೈಕ್ಗಳಲ್ಲಿ ಓಡಾಡಿಕೊಂಡು ಸೇಲಂ ಮತ್ತು ತಮಿಳುನಾಡು ಭಾಗದಲ್ಲಿ ಕಳ್ಳತನವನ್ನು ಮಾಡ್ತಾ ಇದ್ರು. ಆದರೆ ಈ ಭಾಗದಲ್ಲಿ ಅಂದರೆ ಬೆಂಗಳೂರು ಹೊರದಲ್ಲಿ ಬಂದರೆ ಸುಮಾರು ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಸಿಗುತ್ತೆ, ಜೊತೆಯಲ್ಲಿ ಸಾಕಷ್ಟು ದುಡ್ಡು ಸಿಗುತ್ತೆ ಅನ್ನೋದೊಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಹೊಸದಾಗಿ ಕಾರನ್ನು ಖರೀದಿ ಮಾಡಿಕೊಂಡು ಇಲ್ಲಿ ಬಂದು ಕಳ್ಳತನವನ್ನು ಮಾಡಿಕೊಂಡು ಸುಮಾರು 15 ದಿನಗಳ ಕಾಲ ಇಲ್ಲೇ ಠಿಕಾಣೆಯನ್ನು ಹುಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ರು. ಹೀಗಾಗಿ ಅಲ್ಲಿ ಸ್ಥಳೀಯ ಅಲ್ಲಿ ಹೋಗಿ ಹುಡುಕಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಮತ್ತು ಅಲ್ಲಿ ಕೆಲ ಬ್ಯಾಂಕ್ಗಳ ಜೊತೆಯಲ್ಲೂ ಕೂಡ ವಹಿವಾಟವನ್ನು ನಡೆಸ್ಕೊಂಡು ಒಂದು ವಿಚಾರ ಗೊತ್ತಾಗಿದೆ. ಯಾಕಂದರೆ ಈ ಚಿನ್ನಾಭರಣವನ್ನು ಖರೀದಿಸೋ ಜೊತೆಯಲ್ಲಿ ಅಲ್ಲಿ ಮಾರಾಟ ಮಾಡೋದು, ನಂತರ ಐಷಾರಾಮಿ ಲೈಫನ್ನು ಲೀಡ್ ಮಾಡುವಂಥ ಒಂದು ಗ್ಯಾಂಗ್ ಏನಿದೆ ಇದು ಕೂಡ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಇದು ಕೃಷ್ಣಗಿರಿ ಗ್ಯಾಂಗ್ ಬಗ್ಗೆ ಸದ್ಯದ ಮಟ್ಟಿಗೆ ಈಗ ಸುಮಾರು ಒಂದು 10 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಾಕಂದರೆ ಬೆಂಗಳೂರು ವಲಯದಲ್ಲಿ ಸಾಕಷ್ಟು ವಿಲ್ಲಾ ಮನೆಗಳನ್ನು ಒಂದು ಟಾರ್ಗೆಟ್ ಮಾಡುವಂಥದ್ದು, ರೆಕ್ಕಿ ಮಾಡುವಂಥದ್ದು, ಆ ಬಳಿಕ ಹೋಗಿ ಯಾವ ಬೀಗ ಹಾಕಿದ ಮನೆಗಳಿರುತ್ತೆ ಅದನ್ನ ಬೀಗ ಹೊಡೆದು ನಂತರ ಆ ಒಂದು ಲಾಕರ್ ಮುರಿದು ಅಲ್ಲಿಂದ ಎಸ್ಕೇಪ್ ಆಗುವಂಥ ದೃಶ್ಯ ಇದೆ. ಮತ್ತೆ ಇವರು ಬಳಕೆ ಮಾಡುವಂಥದ್ದೇನಿದೆ, ಇವರು ಮುಖಕ್ಕೆ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಹಾಕೊಂಡು ಎಲ್ಲೂ ಕೂಡ ಗೊತ್ತಾಗದ ರೀತಿಯಲ್ಲಿ ಇವರು ಎಂಟ್ರಿ ಆಗುವಂಥದ್ದು, ಮತ್ತೆ ಕಳ್ಳತನ ಮಾಡಿದಂಥ ಬಳಿಕ ಆ ಒಂದು ಸ್ಪಾಟ್ ಅನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು, ಮತ್ತೆ ಪೊಲೀಸರ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಪ್ರಿಪ್ಲಾನ್ ಮಾಡುವಂಥದ್ದು ಗೊತ್ತಾಗಿದೆ. ಈಗ ಸದ್ಯದ ಮಟ್ಟಿಗೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಜೈಲಲ್ಲೂ ಕೂಡ ಇವರಿಗೆ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದು ಆ ಬಗ್ಗೆಯೂ ಕೂಡ ಪೊಲೀಸರು ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.